ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ತಥಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಧರ್ಮರಾಜನಿಗೆ ಕೃಷ್ಣನ ಮಾತಿನ ಮೇಲೂ ಕೂಡ ಸಂಶಯ ಬಂದಾಗ, ಸಂಶಯ ಅಂತ ತೋರಿದಾಗ ಕೃಷ್ಣ ಧರ್ಮರಾಜನನ್ನು ಭೀಷ್ಮಾಚಾರ್ಯರ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಭೀಷ್ಮಾಚಾರ್ಯರಿಗೆ ಕೃಷ್ಣ ಬಂದದ್ದು ಭಾರೀ ಸಂತೋಷ ಆಗ್ತದೆ. ಯಾಕೆ ಹೇಳಿದರೆ, ಅವಸಾನ ಕಾಲದಲ್ಲಿ ಕೃಷ್ಣನ ದರ್ಶನ ಆಗಬೇಕು ಅಂತ, ಕೃಷ್ಣನ ಮಾತು ನಮ್ಮ ಬಾಯಲ್ಲಿ ಬರಬೇಕು, ಕೃಷ್ಣನ ಸ್ಮರಣೆ ನಮ್ಮ ಬಾಯಲ್ಲಿ ಬರೋದು ಬಹಳ ವಿಶೇಷ. ಈಗ ಸಾಕ್ಷಾತ್ ಕೃಷ್ಣನೇ ಆ ಕಾಲದಲ್ಲಿ ಬಂದಿದ್ದಾನೆ ಹೇಳಿದರೆ ಬಹಳ ಸಂತೋಷ ಆಯಿತು. ಅವನ ಸಂತೋಷದಲ್ಲಿದ್ದಾನೆ ಅಂತ ತಿಳ್ಕೊಂಡು ಕೃಷ್ಣ ಭೀಷ್ಮಾಚಾರ್ಯರ ಧರ್ಮರಾಜನಿಗೆ ಉಪದೇಶ ಕೊಡುವಂತೆ ತಿಳಿಸ್ತಾನೆ ಕೃಷ್ಣ. ಆಗ ಧರ್ಮರಾಜ ಧರ್ಮದ ಬಗ್ಗೆ ವಿಸ್ತಾರವಾಗಿ ವಿವರಿಸ್ತಾನೆ ಧರ್ಮರಾಜನಿಗೆ. ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ. ಶಾಂತಿ ಪರ್ವ ವಿಸ್ತಾರವಾದದ್ದು, ಪೂರ್ಣವಾಗಿ ಧರ್ಮದ ಮರ್ಮವನ್ನು ವಿಸ್ತಾರವಾಗಿ ಹೇಳ್ತಾರೆ ಭೀಷ್ಮಾಚಾರ್ಯರು. ರಾಜರ ಕರ್ತವ್ಯ, ಸ್ತ್ರೀಯರ ಧರ್ಮ, ವರ್ಣಾಶ್ರಮ ಧರ್ಮ ಪರಿಪಾಲನೆಯ ಅಗತ್ಯ, ದಾನದ ಮಹತ್ವ, ಇದನ್ನೆಲ್ಲವನ್ನು ತಿಳಿಸ್ತಾರೆ. ಮತ್ತು ಅಧ್ಯಾತ್ಮ, ಮೋಕ್ಷ, ಧರ್ಮಾರ್ಥ ಕಾಮ ಮೋಕ್ಷಗಳ ಮತ್ತು ಚತುರ್ವೇದ ಪುರುಷಾರ್ಥಗಳ ವಿಮರ್ಶೆ ಎಲ್ಲವನ್ನು ಕೂಡ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ. ಮತ್ತೆ ಒಂದು ಮಾತು ಹೇಳ್ತಾರೆ, ಧರ್ಮರಾಜ, ನೀನು ಕೃಷ್ಣನ ಮಾತಿನ ಮೇಲೆ ಸಂಶಯ ಪಡಬೇಡ. ಕೃಷ್ಣನ ವ್ಯಕ್ತಿತ್ವ ಅತ್ಯಂತ ಸ್ವಚ್ಛವಾಗಿದೆ ಅಂತೇಳಿ ಹೇಳ್ತಾರೆ. ನೋಡು, ಭಗವಂತ ಸರ್ವ ಕಡೆಯಲ್ಲೂ ಇದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ. ಮತ್ತು ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರಲ್ಲಿ ನಡೆದುಕೊಳ್ತಾನೆ, ಅವರನ್ನು ಯೋಗ್ಯತೆಗೆ ಅನುಗುಣವಾಗಿ ನೋಡ್ತಾನೆ. ಮತ್ತು ಅವನಿಂದ ಉತ್ತಮರೂ ಇಲ್ಲ, ಅವನಿಗೆ ಸಮಾನರಾದವರೂ ಇಲ್ಲ. ಹಾಗಿದ್ದರೂ ಕೂಡ ಅಹಂಕಾರ ಲೇಷ ಅವನಿಗಿಲ್ಲ. ಹೀಗೆಲ್ಲ ಭಗವಂತನ ಗುಣಗಳನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು. ಮತ್ತು ಕಾಮಕ್ರೋಧಾದಿ ಯಾವ ದೋಷವೂ ಕೂಡ ಅವನಲ್ಲಿ ಇಲ್ಲ. ಪ್ರಕೃತಿಯ ವಿಕಾರ ಯಾವತ್ತೂ ಅವನು ತನ್ನ ವ್ಯಕ್ತಿತ್ವಕ್ಕೆ ಕುಂದು ಬರುವ ರೀತಿಯಲ್ಲಿ ನಡ್ಕೊಳ್ಳುವ ವ್ಯಕ್ತಿಯೇ ಅಲ್ಲ ಅವನು. ಮತ್ತು ಪ್ರಕೃತಿಯ ವಿಕಾರ ಇಲ್ಲ ಕೃಷ್ಣನಿಗೆ. ಆ ಕೃಷ್ಣನ ಉದ್ದೇಶ ಎಂಥದ್ದು ಹೇಳಿದರೆ, ಸಜ್ಜನರಿಗೆ ಅನುಕೂಲವಾಗಬೇಕು, ಹಿತ ಆಗಬೇಕು. ಆಮೇಲೆ ರಾಜಸ ತಾಮಸ ಗುಣಗಳ ದಮನ ಆಗಬೇಕು. ಇದು ಕೃಷ್ಣನ ಉದ್ದೇಶ. ಯಾವ ನಿಷ್ಪಕ್ಷಪಾತಿಯಾಗಿದ್ದಾನವನು. ಮತ್ತು ಸ್ತುತಿ ನಿಂದೆಗಳಿಗೆ ಅವನು ತಲೆಬಾಗುವವನಲ್ಲ. ಅಂತಹ ವ್ಯಕ್ತಿತ್ವವುಳ್ಳ ಕೃಷ್ಣನ ಮಾತಿನ ಬಗ್ಗೆ ನೀನು ಶ್ರದ್ಧೆ ವಹಿಸು ಅಂತ ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಹೇಳ್ತಾರೆ. ಆಮೇಲೆ ಈಗ ನಿನ್ನನ್ನು ಕೃಷ್ಣ ಇಲ್ಲಿಯೇ ಕರ್ಕೊಂಡು ಬಂದಿದ್ದಾನಲ್ಲ, ಯಾಕೆ ಕರ್ಕೊಂಡು ಬಂದಾನೆ ನೀನು ತಿಳ್ಕೊಂಡಿದ್ದೀಯೇನೆಂದರೆ, ನನಗೆ ಉಪದೇಶ ಮಾಡಲಿಕ್ಕಾಗಿ ಕೃಷ್ಣ ಕರ್ಕೊಂಡು ಬಂದಿದ್ದಾನೆ ಅಂತೇಳಿ ನೀನು ತಿಳ್ಕೊಂಡಿದ್ದಿ. ಹಾಗಲ್ಲ ವಿಷಯ. ಕೃಷ್ಣ ನನ್ನಿಂದ 1000 ಪಟ್ಟು ಉಪದೇಶ ಕೊಡುವ ಸಾಮರ್ಥ್ಯ ಕೃಷ್ಣನಿಗೆ ಉಂಟು. ಅವನಿಲ್ಲಿ ಬರಲಿಕ್ಕೆ ಕಾರಣ ಏನು ಹೇಳಿದರೆ, ನನ್ನ ಅವಸಾನದ ಕಾಲ, ಕೊನೆ ಕಾಲದಲ್ಲಿ ಭೀಷ್ಮರಿಗೆ ನಾನು ದರ್ಶನ ಕೊಡಬೇಕು, ಅವರಿಗೆ ನಾನು ಕಾಣಿಸಿಕೊಳ್ಬೇಕು ಅನ್ನುವಂತಹ ಅನುಕಂಪದಿಂದ ಬಂದಿದ್ದಾನೆ, ಬೇರೇನೂ ಅಲ್ಲ ಕಾರಣ. ಅಂತಹ ಭಗವಂತನ ಕಾರುಣ್ಯವನ್ನು ನೀನೇ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಿ. ಅವನನ್ನು ಕಾರುಣ್ಯವನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕರುಣಾ ಸಮುದ್ರ ಅವನು. ಪ್ರಕೃತಿಯ ಸಂಪರ್ಕದಿಂದ ದೂರ ಇದ್ದಾನವನು. ಆದರೂ ಕೆಲವೊಂದು ಸಲ ಪ್ರಕೃತಿಯ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಆ ಜಗತ್ತಿನ ಸೃಷ್ಟಿಯಾದಿಗಳನ್ನು ಆಟ ಆಡುವುದಂತೆ ಭಗವಂತನಿಗೆ ಲೀಲೆ ಅಂತೆ.
ಆಟ ಅಂತೆ. ಜಗತ್ತನ್ನು ಸೃಷ್ಟಿ ಮಾಡೋದು, ಪಾಲನೆ ಮಾಡೋದೆಲ್ಲ ಆಟ ಇದ್ದ ಹಾಗೆ ಅಂತೆ. ಮಕ್ಕಳು ಆಡುವ ಹಾಗೆ ಭಗವಂತನಿಗೆ ಜಗತ್ತಿನ ಸೃಷ್ಟಿ. ಆ ರೀತಿ ಭಗವಂತ ಸಂಪರ್ಕ ಇಲ್ಲದಿದ್ರೂ ಸಂಪರ್ಕ ಇದ್ದವರ ಹಾಗೆ ತೋರಿಸಿ ಆಟ ಆಡ್ತಾನೆ. ಜಗತ್ತನ್ನು ಸೃಷ್ಟಿಯಾದಿಗಳನ್ನು, ಜಗತ್ತಿನ ಸೃಷ್ಟಿ ಪಾಲನೆಗಳನ್ನೆಲ್ಲ ಮಾಡ್ತಾನೆ. ಈ ಒಂದು ಕರ್ತವ್ಯದಿಂದ ಇದೇನೆಂದು ಏನೊಂದು ಪ್ರಯೋಜನ ಏನಿಲ್ಲ ಅವನಿಗೆ, ಗೊತ್ತಾಯ್ತಲ್ಲ. ತನ್ನ ಭಕ್ತರ ಅನುಕೂಲಕ್ಕೋಸ್ಕರ ಈ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅವರ ಜೀವನಕ್ಕೆ ಅನುಕೂಲ ಆಗಬೇಕು, ಅವರು ಚೆನ್ನಾಗಿ ಇರಬೇಕು ಅನ್ನುವ ಒಂದೇ ಉದ್ದೇಶವಿನ ಮತ್ತೆ ತನಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಭಕ್ತರ ಹಿತಕ್ಕೋಸ್ಕರೇ ಮಾಡತಕ್ಕವನು. ಅಂತಹ ಆ ಕೃಷ್ಣ ಗೋಪಾಲಕರ ಜೊತೆಗೆ ತಾನು ಅವರ ವಸ್ತ್ರದ ರೀತಿಯ ಉಡುಪುಗಳನ್ನೆಲ್ಲ ತೊಟ್ಟುಕೊಂಡು ಅವರೊಟ್ಟಿಗೆ ತಿರುಗ್ತಾನೆ. ಇದು ಭಗವಂತನ ಅಂತಹ ಜಗತ್ಸ್ವಾಮಿಯಾದ ದೇವರು ದನಕಾಯುವವರ ಜೊತೆಗೆ ಅವರ ಹಾಗೆ ವರ್ತಿಸ್ತಾ ಇದ್ದಾನೆ. ಅಂದರೆ ಆ ಭಗವಂತನ ಒಂದು ಆ ಕರುಣೆ, ವಾತ್ಸಲ್ಯ ಅದು ಹೇಗೆ ಅಂತೇಳಿ ನಾವು ಯೋಚಿಸಬೇಕು. ಹಾಗೆ ಭಗವಂತನ ಮಹಿಮೆಯನ್ನೆಲ್ಲ ಹೀಗೆ ಕೊಂಡಾಡ್ತಾ ಹೇಳ್ತಾ ಅವನ ಹತ್ರ ಒಂದು ಸಂದರ್ಭವನ್ನು ಕೊಳ್ತಾರೆ ಭೀಷ್ಮಾಚಾರ್ಯರು. ಏನು ಹೇಳಿದರೆ, ಕೃಷ್ಣ ತನ್ನ ಅರಮನೆಯಲ್ಲಿ ನಿದ್ರೆಯ ನಟನೆಯನ್ನು ಮಾಡ್ತಾ ಇದ್ದಾನೆ, ನಿದ್ರೆಯ ಆಟವನ್ನು ಆಡ್ತಾ ಇದ್ದಾನೆ, ನಿದ್ರೆ ಬಂದವರ ಹಾಗೆ ನಟಿಸ್ತಾ ಇದ್ದಾನೆ. ಅದೇ ಸಮಯಕ್ಕೆ ಅರ್ಜುನ, ದುರ್ಯೋಧನ ಇಬ್ಬರೂ ಕೂಡ ಕೃಷ್ಣನ ಹತ್ರ ಬರ್ತಾರೆ. ಯುದ್ಧಕ್ಕೆ ಸಹಾಯ ಕೇಳುವವರಾಗಿ ಬರ್ತಾರೆ. ಮೊದಲು ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದಾಗ ದೇವರು ಕೃಷ್ಣ ನಿದ್ರೆ ನಟನೆ ಮಾಡ್ತಾ ಇದ್ದಾನ. ಕೃಷ್ಣನಿಗೆ ನಿದ್ದೆ ಬಂದಿದೆ ಅಂತ ತಾನು ನಮಸ್ಕಾರ ಮಾಡಿದ, ಕೈಯಲ್ಲಿ ನಮಸ್ಕಾರ ಮಾಡಿದ. ತಾನು ರಾಜಾಧಿರಾಜ, ಕೃಷ್ಣನ ಕಾಲಬುಡದಲ್ಲಿ ಕುತ್ಕೊಳ್ಳೋದು ತನಗೆ ಅವಮಾನ ಅಂತೇಳಿ ಹೇಳಿ ತಲೆಯ ಬದಿಗೆ ಬಂದು ನಿಲ್ತಾನೆ. ಮುಂದೆ ಅರ್ಜುನ ಬರ್ತಾನೆ, ದೇವರ ಕಾರು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಳ್ತಾನೆ. ಇಬ್ಬರೂ ಬಂದರು ಅನ್ನಂತಹ ವಿಷಯ ತಿಳಿದ ಸರ್ವಜ್ಞನಾದ ಭಗವಂತ ತನ್ನ ನಿದ್ರೆಯ ನಾಟಕವನ್ನು ಮುಕ್ತಾಯಗೊಳಿಸ್ತಾನೆ. ಕಣ್ಣು ತೆರೀತಾನೆ. ಕಾಲಬುಡದಲ್ಲಿದ್ದ ಅರ್ಜುನ ಅವನಿಗೆ ಕಾಣ್ತಾನೆ, ಕೃಷ್ಣನಿಗೆ ಕಾಣಿಸ್ತಾನೆ. ಅರ್ಜುನ, ಏನು ಬಂದಿ, ಕೂತ್ಕೋ ಅಂತೇಳಿ ಹೇಳಿದಾಗ ಹಿಂಬದಿಯಲ್ಲಿ ನಿಂತಿರತಕ್ಕಂತಹ ದುರ್ಯೋಧನ ನಾನು ಮೊದಲು ಬಂದಿದ್ದೇನೆ ಅಂತ ಹುಡುಗಿದ. ಆಯ್ತಪ್ಪ ಕೂತ್ಕೋ, ಏನು ಬಂದಿದ್ದೀನಿ ಅಂತ ಇಬ್ಬರೂ ಬಂದ ಉದ್ದೇಶವನ್ನು ತಿಳ್ಕೊಂಡು ಇಬ್ಬರಿಗೂ ನಾನು ಸಹಾಯ ಮಾಡ್ತೇನೆ. ಒಬ್ಬನನ್ನು ಮೊದಲು ಬಂದಿದ್ದಾನೆ, ಮತ್ತೊಬ್ಬನನ್ನು ಮೊದಲು ಕಂಡಿದ್ದಾನೆ. ಇಬ್ಬರಿಗೂ ನಾನು ಸಮಾನವಾಗಿ ಸಹಾಯ ಮಾಡ್ತೇನೆ. ಒಂದು ಪಕ್ಷಕ್ಕೆ ನನ್ನ 10 ಲಕ್ಷ ನಾರಾಯಣಿ ಸೈನ್ಯ, ನಾನಾ ವಿಧವಾದ ಆಯುಧಗಳು ಒಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷಕ್ಕೆ ನಿರಾಯುಧನಾಗಿರತಕ್ಕಂಥ ನಾನು ಮಾತ್ರ. ಯಾರಿಗೆ ಯಾವುದು ಅಂತ ಆರಿಸಿಕೊಳ್ಳತಕ್ಕಂತಹ ಮೊದಲ ಅವಕಾಶವನ್ನು ಅರ್ಜುನನಿಗೆ ಕೊಡ್ತೇನೆ. ಯಾಕಂದರೆ ನಾನು ಅರ್ಜುನನ್ನು ಮೊದಲು ನೋಡಿದ್ದೇನೆ ಅಂತ. ದುರ್ಯೋಧನ ಎಣಿಸ್ತಾನೆ, ನನಗೆ ಈ ಅರ್ಜುನ ಇಲ್ಲಿ ಯಾರು ಸೈನ್ಯ ಕೇಳಿಬಿಟ್ಟು ನನಗಿಲ್ಲ ಆಗ್ತದಲ್ಲ ಅಂತ ಹೊಟ್ಟೆ ಹುರ್ಕೊಂಡ. ಆದರೆ ಅರ್ಜುನ ಕೈ ಮುಗಿದು, ಕೃಷ್ಣ ನಿನ್ನ ಆಯುಧ ಬೇಡ, ನಿನ್ನ ಸೈನ್ಯ ಬೇಡ, ನೀನೊಬ್ಬ ನನ್ನ ಜೊತೆಗೆ ಇದ್ದರೆ ಸಾಕು ದೇವಾ ಅಂತೇಳಿ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡ. ದುರ್ಯೋಧನಿಗೆ ಭಾರಿ ಖುಷಿ ಆಯಿತು. ನನ್ನ ಉದ್ದೇಶ ಪೂರ್ಣ ಆಯಿತು, ಆ ಸೈನ್ಯ ರಾಶಿ ನನಗೆ ದೊರೆಯಿತು ಅಂತ ಸಂತೋಷದಲ್ಲಿ ಹಿಂದಿರುಗಿದ. ಈ ಒಂದು ಕೃಷ್ಣನ ನಿದ್ರೆಯ ನಾಟಕದಲ್ಲಿ ಒಂದು ಸಂದೇಶ ಉಂಟು. ಏನು ಹೇಳಿದರೆ, ನಾವು ಕೂಡ ನಮ್ಮ ಎದುರಿನಲ್ಲಿ ಕೂಡ 2 ವಸ್ತುಗಳಿವೆ. ಒಂದು ಭಗವಂತ, ಒಂದು ಭೋಗ ವಸ್ತುಗಳು. ನಮಗೆ ಸುಖವಾಗಿ ಐಹಿಕ ಭೋಗಗಳನ್ನು ಅನುಭವಿಸಲಿಕ್ಕೆ ಬೇಕಾದ ಭೋಗ ವಸ್ತುಗಳು 2 ಇವೆ. ನಮಗೆ ಒಂದನ್ನು ಆಯ್ದುಕೊಳ್ಳಿಕ್ಕೆ ಅವಕಾಶ. ಒಂದು ಶ್ರೇಯಸ್ಸು, ಒಂದು ಪ್ರೇಯಸ್ಸು. ಅದರಲ್ಲಿ ನಾವು ಯಾವುದನ್ನು ಆಯ್ದುಕೊಳ್ತೇವೋ ಅದರಿಂದ ನಮ್ಮ ವ್ಯಕ್ತಿತ್ವ ನಿರೂಪಿತವಾಗ್ತದೆ. ನಮ್ಮ ವ್ಯಕ್ತಿತ್ವವನ್ನು ಇಳಿದಿಗೆ ಕೈಗನ್ನಡಿಯ ಹಾಗೆ ಈ ಆಯ್ಕೆ ಹೀಗುಂಟು. ಅದರಲ್ಲಿ ಯಾವುದನ್ನು ಕೃಷ್ಣನನ್ನು ಆಯಿಸಿಕೊಂಡು ಅರ್ಜುನನಂತೆ ಭಾಗ್ಯಶಾಲಿ ಆಗಬಹುದು, ಅಥವಾ ಭೋಗವಸ್ತುಗಳನ್ನು ಆರಿಸಿಕೊಂಡು ದುರ್ಯೋಧನನ ಹಾಗೆ ಸೈನ್ಯವನ್ನು ಬಯಸಿ ಸರ್ವನಾಶಕ್ಕೆ ಗುರಿಯಾದವನ ಹಾಗೆ ನಾವು ಸಂಸಾರ ಸಾಗರದಲ್ಲಿ ಬೀಳ್ಬೋದು. ನಮ್ಮ ಉದ್ಧಾರ ಆಗುವುದು, ಅವನತಿ ಆಗುವುದು ನಮ್ಮ ಕೈಯಲ್ಲಿದೆ ಅಂತೇಳಿ ಹೇಳಿ ಈ ಒಂದು ಮಾರ್ಗದರ್ಶನವು ನಾಟಕದ ಮೂಲಕವಾಗಿ ದೇವರು ನಮಗೆ ತಿಳಿಸ್ತಾನೆ. ಇಂತಹ ಒಂದು ಘಟನೆಯನ್ನು ನೆನೆಸ್ಕೊಳ್ತಾನೆ. ಅದರಿಂದ ನಮ್ಮ ಉದ್ಧಾರಕ್ಕೆ ಬೇಕಾಗಿ ಒಳ್ಳೆಯ ಮಾರ್ಗವನ್ನು ನಾವು ಅನುಸರಿಸಬೇಕು. ಯಾವುದು ನಮಗೆ ಒಳ್ಳೆಯದು ಅನ್ನೋದನ್ನು ಭಗವಂತನ ಈಗ ಸಾಯಂಕಾಲದ ಹೊತ್ತಿಗೆ ಮಠಗಳಲ್ಲಿ
ಅಥವಾ ದೇವಾಲಯಗಳಲ್ಲಿ ಭಾಗವತಾದಿ ಪ್ರವಚನಗಳೆಲ್ಲ ನಡೀತವೆ. ಅದನ್ನು ಕೇಳಿ ಭಗವಂತನಿಗೆ ಸಮೀಪ ಆಗ್ಬೋದು ನಾವು. ಅಲ್ಲದಿದ್ದರೆ ಮನೆಯಲ್ಲೇ ಸಾಯಂಕಾಲ ಹೊತ್ತಿನಲ್ಲಿ ದೂರದರ್ಶನದಲ್ಲಿ ಕೂತ್ಕೊಂಡು ಬೇಡವಾದ ದೃಶ್ಯಗಳನ್ನೆಲ್ಲ ನೋಡಿಕೊಂಡು ಅನರ್ಥಕ್ಕೆ ಈಡಾಗಬಹುದು. ಆದರೆ ಅದನ್ನು ಆ ಭಗವಂತನ ಬಗ್ಗೆ ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ಉದ್ಧಾರ ಆಗ್ತದೆ. ಅದೇ ಆ ದೇವಸ್ಥಾನದಿಂದ ದೂರವಾಗಿದ್ದು ದೂರದರ್ಶನದ ಹತ್ತಿರ ಬೇಡವಾದ ದೃಶ್ಯಗಳನ್ನು ನೋಡಿಕೊಂಡು ನಮ್ಮ ಅನರ್ಥಕ್ಕೆ ಕಾರಣ ಆಗ್ಬೋದು. ಆದ್ದರಿಂದ ಹಾಗೆ ಮಾಡುವವರಿದ್ದಾರೆ, ಭಗವಂತನ ಆರಿಸಿಕೊಳ್ಳುವವರಿದ್ದಾರೆ. ಆದ್ದರಿಂದ ನಮ್ಮ ಏಳಿಗೆ ಆಗಬೇಕಾದರೆ ಯಾವುದು ಒಳ್ಳೆಯದು ಅಂತ ತಿಳ್ಕೊಂಡು ಅಂಥದ್ದನ್ನು ನಾವು ಸ್ವೀಕರಿಸಿದಾಗ ನಮ್ಮ ಉದ್ಧಾರ ಆಗ್ತದೆ. ನಮ್ಮ ಉದ್ಧಾರದ ಹೊಣೆಗಾರಿಕೆ ಸಾಧ್ಯತೆ ನಮ್ಮ ಕೈಯಲ್ಲೇ ಉಂಟು. ಇದರಿಂದ ನೀವು ವಿಮುಖರಾಗಬಾರದು, ನಿಮ್ಮನ್ನು ಉದ್ಧರಿಸಿಕೊಳ್ಳಿ ಅಂತ ಭಗವಂತ ನಮಗೆ ಈ ರೀತಿಯ ಒಂದು ನಡವಳಿಕೆಯಿಂದ ನಮಗೆ ಮಾರ್ಗದರ್ಶನ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ನಾವು ನಮ್ಮ ಉದ್ಧಾರಕ್ಕೆ ಬೇಕಾದಂತಹ ಯಾವುದು ಅನ್ನೋದು ಭಗವಂತ ನಮಗೆ ಬೇಕಾದ ರೀತಿಯಲ್ಲಿ ತನ್ನ ಮಹಿಮೆಯನ್ನು, ತನ್ನಲ್ಲಿ ಆಸಕ್ತರಾದರೆ ಏನು ಪ್ರಯೋಜನ ಅನ್ನೋದನ್ನು ಈ ದೃಷ್ಟಾಂತದ ಮೂಲಕವಾಗಿ ನಮಗೆ ಇದು ತಿಳಿಸಿದ್ದಾನೆ. ಅದನ್ನು ನೋಡಿಕೊಂಡು ಎಷ್ಟು ರೀತಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತಹ ರೀತಿಯಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಿಕೊಳ್ಳಬೇಕು. ಈ ಭೀಷ್ಮರು ಆ ಧರ್ಮರಾಜನ ಇಟ್ಟುಕೊಂಡು ಈ ರೀತಿಯಾಗಿ ಎಲ್ಲ ತುಂಬ ಉಪದೇಶಗಳನ್ನು ಕೊಡ್ತಾರೆ. ಹೀಗೆ ಆ ಭೀಷ್ಮರ ಉಪದೇಶದಿಂದ ಎಷ್ಟೋ ಪರಿಣತ ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಆ ರೀತಿ ಕೃಷ್ಣ ಅಲ್ಲಿ ಕರ್ಕೊಂಡು ಬಂದದ್ದು, ಕೃಷ್ಣನ ಉದ್ದೇಶ ಭೀಷ್ಮರಿಗೆ ಆ ರೀತಿಯಾಗಿ ಭೀಷ್ಮರ ಪರಿಸ್ಥಿತಿ ಏನು ಹೇಳಿದ ಕೊನೆ ಇರುವ ಸಮಯ. ಆ ಸಮಯದಲ್ಲಿ ಭಗವಂತ ಅಲ್ಲಿ ಬಂದಿದ್ದಾನೆಂದರೆ ಅವನ ಕರುಣೆಯಲ್ಲೇ ಭೀಷ್ಮರ ಮೇಲೆ ಕರುಣೆಯಿಂದಲೇ ಬಂದದ್ದು. ಆ ಕರುಣೆಯನ್ನು ಮುಂದೆ ನಿರೂಪಿಸ್ತಾರೆ. ಆ ಕರುಣೆಯನ್ನು ಕೂಡ ಮುಂದೆ ನಿರೂಪಿಸ್ತಾರೆ. ಅದನ್ನು ನಾವು ನೋಡುವಾಗ ಆ ಭಗವಂತನ ಸರ್ವಶಕ್ತನಾದ ಭಗವಂತನ ಕಾರುಣ್ಯ ಎಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಧರ್ಮರಾಜನನ್ನು ಕರ್ಕೊಂಡು ಬಂದದ್ದು ಅಂತಹ ಒಂದು ಉಪದೇಶ ಸಿಕ್ಕಿ ಧರ್ಮರಾಜನಿಗೆ ತನ್ನ ಬಗ್ಗೆ ಇರುವ ಸಂಶಯ ಪರಿಹಾರ ಆಗಲಿ, ಅವನು ಮಾಡಿದ್ದು ನ್ಯಾಯ ಅನ್ಯಾಯ ಅಲ್ಲ ಅನ್ನುವಂತಹ ಒಂದು ಭಾವನೆ ಅವನಿಗೆ ಬರಲಿ ಅಂತ ಅವನನ್ನು ಕರ್ಕೊಂಡು ಬಂದದ್ದು. ಇಲ್ದಿರ ಅವನೊಬ್ಬನೇ ಬರ್ಬೋದಿತ್ತು, ಭೀಷ್ಮಾಚಾರ್ಯನ ನೋಡ್ಲಿಕ್ಕೆ ಅವನೊಬ್ಬನೇ ಬರ್ಬೋದಿತ್ತು. ಧರ್ಮರಾಜನನ್ನು ಕರ್ಕೊಂಡು ಬರಬೇಕು ಅಂತಿಲ್ಲ, ಧರ್ಮರಾಜನನ್ನೂ ಉದ್ಧರಿಸಬೇಕು. ಹಾಗೆ ಭೀಷ್ಮಾಚಾರ್ಯರಿಗೂ ಕೂಡ ಅನುಗ್ರಹ ಮಾಡಿದ ಹಾಗಾಗಬೇಕು ಅಂತ ಎರಡು ಉದ್ದೇಶದಿಂದ ಈ ಒಂದು ಕರ್ತವ್ಯವನ್ನು ಮಾಡಿದ್ದಾನೆ. ಆದ್ದರಿಂದ ಇದನ್ನು ನಾವು ಯೋಚನೆ ಮಾಡಬೇಕು. ಭಗವಂತನ ಬಗ್ಗೆ ನಾವು ನಮ್ಮ ಕರ್ತವ್ಯಗಳನ್ನು, ನಮ್ಮ ತಿಳುವಳಿಕೆಯನ್ನು, ಅವನ ಒಂದು ಮಹಿಮೆಯನ್ನು ತಿಳ್ಕೊಂಡು ಅವನಿಗೆ ಬೇಕಾದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಬೋದು. ಆಗಲೇ ಭಗವಂತ ನಮಗೆ ಈ ಕೊಟ್ಟ ಜನ್ಮ ಸಾರ್ಥಕ ಆಗುವುದು ಅಂತೇಳಿ ಹೇಳಿ ಇದರಿಂದ ನಾವು ತಿಳ್ಕೊಳ್ಬೇಕು. ಹೀಗೆ ಧರ್ಮರಾಜನ ಮೂಲಕವಾಗಿ ನಮಗೆ ಈ ಒಂದು ಒಳ್ಳೆಯ ಒಂದು ನಾವು ಯಾವುದನ್ನು ಆಯ್ದುಕೊಳ್ಬೇಕು ಅನ್ನತಕ್ಕಂತಹ ಒಂದು ಸಂದೇಶವನ್ನು ನಮ್ಗೆ ಕೊಟ್ಟಿದ್ದಾನೆ. ಅದನ್ನು ನಮ್ಮ ಜೀವನದಲ್ಲಿ ಏಳಿಗೆಗೆ ಅಂತಹ ಒಂದು ಆಯ್ಕೆಯನ್ನು ಮಾಡಿಕೊಂಡು ಭಗವಂತನ ಬಗ್ಗೆ ಒಲವನ್ನು ನಾವು ತಾಳಿಕೊಡಬೇಕು ಅನ್ನತಕ್ಕಂತಹ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಇದನ್ನು ನಾವು ಇಟ್ಟುಕೊಂಡು ಇನ್ನೂ ಧರ್ಮರಾಜನಿಗೆ ಆ ಉಪದೇಶವನ್ನು ಕೊಟ್ಟ ವಿಧಾನವನ್ನೆಲ್ಲ ತಿಳ್ಕೊಂಡಷ್ಟು ನಮಗೆ ಆ ಭಗವಂತನ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಾಗ್ತದೆ. ಅವನಲ್ಲಿ ಭಕ್ತಿ ವೃದ್ಧಿ ಆಗ್ತದೆ. ಯಾಕೆ ನಿಜವಾಗಿ ಭಗವಂತನ ಕಾರುಣ್ಯಲ್ಲಿ ಇನ್ನೇನು ಹೇಳಿದರೆ, ನಿಜವಾಗಿ ಭೀಷ್ಮಾಚಾರ್ಯರು ದುರ್ಯೋಧನ ಪಕ್ಷದಲ್ಲಿ ಇದ್ದುಕೊಂಡು ಯುದ್ಧ ಮಾಡಿದವರು. ಅಂಥವನ ಮೇಲೆ ಅನುಕಂಪ ಯಾಕೆ ತಾಳಿದ್ರು? ನಿಜವಾಗಿ ದುರ್ಯೋಧನ ವಿರೋಧ ಪಕ್ಷದವನು. ಅವನಿಂದ ಉಪದೇಶ ಕೊಡಿಸ್ಲಿಕ್ಕೆ ಬಂದಿದ್ದಾರೆ. ಉಪದೇಶ ಅವನಿಂದ ಕೊಡಿಸ್ಲಿಕ್ಕೆ ಕಾರಣ ಏನು ಹೇಳಿದ್ರೆ, ವಿರೋಧ ಪಕ್ಷದಲ್ಲಿದ್ದ ಭೀಷ್ಮಾಚಾರ್ಯರ ಮೂಲಕ ಕೃಷ್ಣನ ವ್ಯಕ್ತಿತ್ವ ತಿಳಿದರೆ ಆಗ ಇವನಿಗೆ ನಂಬಿಕೆ ಬರ್ತದೆ. ನಮ್ಮವರು ನಮ್ಮ ಬಗ್ಗೆ ನಾವು ತಪ್ಪು ಮಾಡಿದಾಗ ನೀ ತಪ್ಪು ಮಾಡಿದ್ದಿ ಹೇಳುವುದಿಲ್ಲ, ಯಾಕೆ ನಮಗೆ ಬೇಸರ ಆಗಬಾರದು ಅಂತ. ಆದರೆ ವಿರೋಧ ಪಕ್ಷದಲ್ಲಿದ್ದವರು ಕೂಡ ಕೃಷ್ಣ ಅಚ್ಚ ವ್ಯಕ್ತಿ, ಅವನಿಗೆ ಅವನ ನಿರ್ಮಲವಾದ ಅಂತಃಕರಣ, ಅವನ ಉದ್ದೇಶ ಬಹಳ ಚೆನ್ನಾಗಿ ಉಂಟು. ಅದನ್ನು ಆದ್ದರಿಂದ
ಆ ವಿಷಯವನ್ನು ಶತ್ರುಗಳ ಬಾಯಿಂದ ಕೇಳ್ಕೊಂಡು, ಯಾವಾಗಲೂ ನಮ್ಮ ಗುಣವನ್ನು ನಮ್ಮವರು ಹೇಳಿದ್ರಲ್ಲಿ ತಾತ್ಪರ್ಯ ಹೆಚ್ಚು ಇರುವುದಿಲ್ಲ. ಯಾಕಂದ್ರೆ ಬೇಕಾದವರು ಹೊಗಳ್ತಾರೆ ಅಂತ. ನಮ್ಗೆ ಆಗದಿದ್ದವರು ನಮ್ಮ ವ್ಯಕ್ತಿತ್ವವನ್ನು ಪ್ರಶಂಸೆ ಮಾಡಿದ್ರು ಹೇಳಿದ್ರೆ ನಿಜವಾಗಿ ವ್ಯಕ್ತಿತ್ವ ಅದು. ಅದರಿಂದ ಭೀಷ್ಮಾಚಾರ್ಯರ ಮೂಲಕ ದುರ್ಯೋಧನಿಗೆ ಧರ್ಮರಾಜನಿಗೆ ಉಪದೇಶ ಕೊಡಿಸಿದ್ರೆ ಧರ್ಮರಾಜನಿಗೆ ವಿಶೇಷವಾಗಿ ಅದರಲ್ಲಿ ಶ್ರದ್ಧೆ ಬರ್ತದೆ. ಅವನು ನಿರ್ಣಯ ತಗೊಳ್ತಾನೆ, ಇದು ಸರಿಯಾದದ್ದು, ನಾನು ಮಾಡಿದ್ದು ಸರಿ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾನೆ. ಇಲ್ಲಾಂದ್ರೆ ತುಂಬ ಗೊಂದಲದಲ್ಲಿದ್ದ ಅವನು. ತುಂಬ ಇವರೆಲ್ಲ ಹಾಗೆ ನನಗೆ ಬೇಕಾದವರು ನನಗೆ ಬೇಕಾದ ಹಾಗೆ ಹೇಳ್ತಾರೆ, ನಾನು ಮಾಡಿದ್ದು ತಪ್ಪೇ, ಅವರನ್ನೆಲ್ಲ ಕೊಲ್ಲಿಸಿದ್ದು ನನ್ನಿಂದಾಗಿ ಸತ್ತಿದ್ದಾರೆ ಅವರೆಲ್ಲ ಅಂತ ಅವನು ಪಶ್ಚಾತ್ತಾಪ ಪಡಿದ್ದ. ಅದಕ್ಕೋಸ್ಕರ ಕರ್ಕೊಂಡು ಬಂದ. ಮತ್ತೆ ಭೀಷ್ಮಾಚಾರ್ಯ ಅಂತಹ ಶತ್ರು ಪಕ್ಷದಲ್ಲಿದ್ದರೂ ಕೂಡ ಅವರಿಗೆ ಕೃಷ್ಣನ ಬಗ್ಗೆ ಒಳ್ಳೆಯ ಭಾವನೆ ಇತ್ತು. ಆ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಕಾರಣವನ್ನು, ಇದೆಲ್ಲ ದೇವತೆಗಳು ಒಂದೊಂದು ಅವತಾರವನ್ನು ತಾಳಿ ಬಂದದ್ದು, ಕೃಷ್ಣನ ಒಂದು ಪ್ರೇರಣೆಯಿಂದಲೇ ಆ ಕರ್ತವ್ಯವನ್ನು ಮಾಡಿದ್ದು. ಮತ್ತೆ ಒಂದು ವಿಷಯ ಉಂಟು, ಏನು ಹೇಳಿದರೆ, ದೇವತೆಗಳು ಯಾವಾಗಲೂ ದೇವತಾತ್ವವನ್ನು ದೇವತಾತ್ವಗಳನ್ನು ಹೊಂದಬೇಕಾದರೆ ಹೊಂದಿದ್ರೆ ಅವರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಿಕೊಂಡವರು. ಆ ಪ್ರಾರಬ್ಧಕರವನ್ನು ಅನುಭವಿಸಲಿಕ್ಕೆ ಈ ರೀತಿ ಬರುವುದು, ಗೊತ್ತಾಯ್ತಲ್ಲ. ಆದ್ರಿಂದ ಅಂತಹ ದೇವತೆಗಳು ಭಗವಂತನಿಗೆ ವಿರೋಧ ಮಾಡುವುದಾಗಿದ್ರೂ ಕೂಡ ಭಗವಂತನ ಆಜ್ಞೆಯ ಮೇಲೆಗೆ ಮಾಡ್ತಾರೆ. ಅದರಿಂದ ಭಗವಂತನಿಗೆ ಅವರ ಮೇಲೆ ಅನುಕಂಪ ಇದ್ದೇ ಇರ್ತದೆ. ಭಗವಂತನ ನಾಟಕದಲ್ಲಿ ಇವರದ್ದೊಂದು ಪಾತ್ರ ಇವರದ್ದು ಭಗವಂತನ ಆಜ್ಞಾ ಮೇರೆಗೆ ಪಾತ್ರ. ಈ ರೀತಿಯ ಒಂದು ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಬೇಕು. ಇಲ್ಲದ್ರೆ ಭೀಷ್ಮಾಚಾರ್ಯರಿಗೆ ಅಂತ ಅನುಗ್ರಹ ಏಕ ಮಾಡಿದ ಅಂತೇಳಿ ಮಾಡಿದ ಕೃಷ್ಣ ಅಂತೇಳಿ ಹೇಳಿ ನಮಗೆ ಸಂಶಯ ಬರ್ತದೆ. ಇದಕ್ಕೆ ಈ ರೀತಿಯಾಗಿ ನಾವು ಸಮಾಧಾನವನ್ನು ಇಟ್ಟುಕೊಳ್ಬೇಕು ಅಂತೇಳಿ ಹೇಳಿ ಇವತ್ತಿನ 2 ಮಾತುಗಳನ್ನು ಭಗವಂತನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.